ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಸಿಗಳನ್ನು ವಿಸರ್ಜನೆ ಮಾಡಿದ ದೇವಿಯ ಭಕ್ತರು. ಮಳೆಯಿಂದ ಬೆಳೆ ನಷ್ಟ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಸುರೇಶ್ ಹೊಳಕೇರಿ. ಅಕ್ಟೋಬರ್ 8ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಸವಾದಿ ಶರಣ ಹೂಗಾರ್ ಮಾದಯ್ಯನವರ ರಾಜ್ಯ ಮಟ್ಟದ ಜಯಂತ್ಯೋತ್ಸವ. 5ರಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಪೂರ್ವಭಾವಿ ಸಭೆ ಲಚ್ಚಪ್ಪ ಜಮಾದಾರ್. ಅಕ್ಟೋಬರ್ 8ರಂದು ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 1 ದಿನದ ಧರಣಿ ಸತ್ಯಾಗ್ರಹ. ಚಂದು ಜಾಧವ್. ಈಗ ವಾರ್ತೆಗಳ ವಿವರ. ನಗರದ ನ್ಯೂ ರಾಘವೇಂದ್ರ ಕಾಲೋನಿಯ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ದಾಂಡಿಯಾ ನೃತ್ಯ ಜರುಗಿತು. ನಗರದ ನ್ಯೂ ರಾಘವೇಂದ್ರ ಕಾಲೋನಿಯ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ದಾಂಡಿಯಾ ನೃತ್ಯ ಜರುಗಿತು. ಕಲಬುರಗಿ ನಗರದ ನ್ಯೂ ರಾಘವೇಂದ್ರ ಕಾಲೋನಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬದ ಹಿನ್ನೆಲೆ ದಾಂಡಿಯಾ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಚಂದು ಪಾಟೀಲ್ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಬಳಿಕ ಚಂದು ಪಾಟೀಲ್ ಹಾಗೂ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು, ಅರ್ಚಕರು ಮಾತನಾಡಿದರು. ಕಾರ್ಯಕ್ರಮ ನಂತರ ಬ್ರಹ್ಮಣ್ಣಾಚಾರ್ ಪಂಡಿತ್ ಬ್ರಹ್ಮಣ್ಣಾಚಾರ್ ಬೆಂಗಳೂರು ಇವರಿಂದ ಶ್ರೀನಿವಾಸ ಮಹಾತ್ಮೆ ಪ್ರವಚನ ಜರುಗಿತು. ಹಾಗೂ ಪಂಡಿತ್ ಅನಂತಾಚಾರ್ ಜೋಶಿ ನೆಲೋಗಿ ಇವರಿಂದ ಭಾಗವತ ಪ್ರವಚನ ನಡೆಯಿತು. ಹಾಗೂ ನಾಳೆ ಅಂದರೆ ವಿಜಯದಶಮಿ ದಿವಸ ಸಾಯಂಕಾಲ 4 ಗಂಟೆಗೆ ಮಹಾರಥೋತ್ಸವ ಜರುಗಲಿದೆ ಎಂದು ಪ್ರತಿದಿನ ಸಹಸ್ರಾರು ಭಕ್ತಾದಿಗಳು ಬಂದು ಶ್ರೀ ವೆಂಕಟೇಶ್ವರ ದೇವರ ದರ್ಶನ ಪಡೆದು ಕೃತಾರ್ಥರ ಎಂದು ಹೇಳಲು ಇಚ್ಛಿಸುತ್ತೇನೆ. ಶ್ರೀನಿವಾಸಾಚಾರ್ ಜೋಶಿ ನೆಲೋಗಿ, ಪ್ರಧಾನ ಅರ್ಚಕರು. ಬಟ್ ಒಂದು ದಿವಸ 2 ದಿವಸ ಬರ್ತೀವಿ. ಭಾಳ ವಿಜೃಂಭಣೆ ಮಾಡ್ತಾ ಇದ್ದಾರೆ ಗುಲ್ಬರ್ಗದಲ್ಲಿ. ಈ ನನ್ನ ಪ್ರಕಾರ ಇದು ಒಂದು ಸಣ್ಣ ತಿರುಪತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಎಲ್ಲ ಇಷ್ಟಾರ್ಥಗಳು ಕವರ್ ಆಗ್ತವೆ. ನಾವು ಬೇಡ್ಕೊಂಡು ಎಲ್ಲ ಆಗಲಿ ಇರ್ತದೆ. ನಾವಂತೂ 1 ದಿವಸ ಬಿಟ್ಟಿಲ್ಲ, 1 ವರ್ಷನೂ ಬಿಟ್ಟಿಲ್ಲ. ಆಮೇಲೆ ಪ್ರಸಾದ ವಿತರಣೆ ಸರಿಯಾಗ್ತದೆ. ನಮ್ಗೆ ನಾವು ಸೇವೆ ಮಾಡಿಸ್ತೀವಿ. ಸಂಜೆ ಮುಂದೆ ರಥೋತ್ಸವ ಮತ್ತು ಭಜನಾ ಪ್ರವಚನ ಭಾಳ ಒಳ್ಳೆಯದಿರ್ತದೆ. ನನ್ನ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಹೇಳೋದ್ರಿಂದ ಆ್ಯಸ್ ಎ ಟೀಚರ್ ಆಗಿ ಬರ್ರಿ, ದೇವರ ದರ್ಶನ ಮಾಡಿರಿ, ಸಕಲ ಸಿದ್ಧಾರ್ಥಗಳು ಪೂರ್ತಿ ಆಗ್ತವೆ. ಮತ್ತು ಜ್ಯೋತಿ ಬುರ್ಲಿ ಅಂತ ವೆಂಕಟೇಶ್ ದೇವರ ದರ್ಶನ ಪಡೆದು ಭಾಳ ಧನ್ಯತಾ ಭಾವ ಅನುಭವಿಸ್ತಾ ಇದ್ದೀವಿ. ವಾಹನೋತ್ಸವ ಅಂತೂ ಪ್ರತಿದಿನ ನೋಡೋ ಹಂಗೆ ಇರ್ತದೆ. ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳ್ತೀವಿ. ಮತ್ತು 7ನೇ ವರ್ಷ ಸತತವಾಗಿ ನವರಾತ್ರೋತ್ಸವ ವೆಂಕಟೇಶ್ವರ ದೇವಸ್ಥಾನಕ್ಕೆ ಕಾಲಿದ್ದು ಬೆಳಗ್ಗೆ 5 ಗಂಟೆಗೆ ಶುಕ್ರವಾರ ಶುರುವಾದಂಥ ನವರಾತ್ರೋತ್ಸವ ರಾತ್ರಿ 10 ಗಂಟೆಯವರೆಗೆ ಶೈಲೋತ್ಸವ, ವಾಹನೋತ್ಸವ ಎಲ್ಲವೂ ದೊಡ್ಡೋತ್ಸವದ ತನಕ ಹೇಳ್ತಾ ಇರ್ತಕ್ಕಂಥದ್ದು ಅತ್ಯಂತ ವಿಜೃಂಭಣೆಯಿಂದ ಇರ್ತಕ್ಕಂಥದ್ದು. ಇಡೀ ಕಲಬುರಗಿಯ ಸಾವಿರಾರು ಜನ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಆ ಭಗವಂತನ ದರ್ಶನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅಂತಕ್ಕಂಥ ಎಲ್ಲ ವ್ಯವಸ್ಥೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ವಾಹನೋತ್ಸವ ನೋಡ್ತಾ ಇದ್ದೀರಾ. ಇವತ್ತು ವಾಯುವಾಹನ, ನಿನ್ನೆ ಕಲ್ಪವೃಕ್ಷ ವಾಹನ ಇತ್ತು, ಮೊನ್ನೆ ಗೌರವ ವಾಹನ. ಈ ರೀತಿ ಪ್ರತಿಯೊಂದು ದಿವಸ ಒಂದೊಂದು ವಾಹನ ವ್ಯವಸ್ಥೆ ಆಗ್ತದೆ.
ಪಂಡಿತರಿಂದ ಪ್ರವಚನ ಕಾರ್ಯಕ್ರಮ, ಬ್ರಹ್ಮಣಾಚಾರ್ಯ ಪ್ರವಚನ, ಒಂದು ವಾರದ ಬ್ರಹ್ಮಣಾಚಾರ್ಯ ಪ್ರವಚನ ಇತ್ತು. ಬೆಳಗ್ಗೆ ಅಷ್ಟೋತ್ತರ, ಈ ರೀತಿ ಮಹಾಮಂಗಳಾರತಿ, ಈ ರೀತಿ ಬೆಳಗ್ಗೆ 5 ಗಂಟೆಯಿಂದ ಶುರುವಾದಂಥ ಭಕ್ತರ ಜನಸಂದಣಿ ರಾತ್ರಿವರೆಗೂ ಇಷ್ಟೇ ಜನಸಂದಣಿ ಇರ್ತದೆ. ಎಲ್ಲ ಭಕ್ತ ಸಾಗರ ಹರಿದು ಬರ್ತದೆ ಗುಲ್ಬರ್ಗದಿಂದ ಹೇಳ್ತಾ ಇರ್ತಕ್ಕಂಥ. ಇವತ್ತಿನ ದಿವಸ ರಾಘವೇಂದ್ರ ಕಾಲೋನಿಯ ವೆಂಕಟೇಶ್ವರ ದೇವಸ್ಥಾನಕ್ಕೆ ದಸರಾ ನಿಮಿತ್ತ ಇವತ್ತು ಬಂದು ನಾನು ದರ್ಶನ ಪಡ್ಕೊಂಡಿನಿ. ನಾಡಿನ ಜನತೆಗೆ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು ಕೋರ್ತೀನಿ. ಇವತ್ತಿನ ದಿವಸ ನಮ್ಮ ಸೀನಿಯರ್ ಲೀಡರ, ನಮ್ಮ ಹಿರಿಯರು, ಮಾರ್ಗದರ್ಶಕ ಆದ ವಿದ್ಯಾಸಾಗರ್ ಕುಲಕರ್ಣಿ ಅವರು ಅವ್ರ ನೇತೃತ್ವನಾಗ ಇವತ್ತು ನಾವೆಲ್ಲ ಬಂದು ಇವತ್ತು ದರ್ಶನ ತೊಗೊಂಡಿದ್ದೀವಿ. ತಾವು ನೋಡ್ಬೋದು ಪೂರ ಕಲಬುರಗಿ ಜನ ಎಷ್ಟು ಒಳ್ಳೆ ಉತ್ಸವನಾಗ ಬಂದಿದ್ದಾರೆ. ಇಷ್ಟು ಲೈನ್ ಎಲ್ಲ ಗುಡಿನಾಗ ಇವತ್ತು ಫುಲ್ ಎಲ್ಲರೂ ತಮ್ಮ ಸಂಕಲ್ಪ, ತಮ್ಮ ಮನಸ್ಸಿನಾಗ ಏನದ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಾರ. ಅದಕ್ಕೆ ಮಾ ತುಜಾ ಭವಾನಿಗೆ ನಾ ಪ್ರಾರ್ಥನೆ ಮಾಡ್ತೀನಿ, ಅವ್ರು ಎಲ್ಲರೂ ಹರಕೆ ಪೂರೈಸಲಿ ಅಂತಂದೇಳಿ ವಿನಂತಿ ಮಾಡ್ತೀನಿ. ದೇವಸ್ಥಾನದ ಸಮಿತಿಯ ಅಧ್ಯಕ್ಷರ, ಉಪಾಧ್ಯಕ್ಷರು, ಸಮಿತಿ ಸದಸ್ಯರು ಸೇರಿದಂತೆ ಹಲವಾರು ಭಕ್ತರು ಉಪಸ್ಥಿತರಿದ್ದರು. 9 ದಿನಗಳಿಂದ ಅದ್ದೂರಿಯಾಗಿ ಜರುಗಿದ ದಸರಾ ಹಬ್ಬ ಮನೆಗಳಲ್ಲಿ ಸ್ಥಾಪನೆ ಮಾಡಿದ ಘಟ ವಿಸರ್ಜನೆ ಮಾಡಿದ ದೇವಿಯ ಭಕ್ತರು. ಕಲಬುರಗಿ ಜಿಲ್ಲೆಯಾದ್ಯಂತ 9 ದಿನಗಳ ಕಾಲ ಅದ್ದೂರಿಯಾಗಿ ವೈಭವದಿಂದ ದಸರಾ ಹಬ್ಬ ಆಚರಣೆ ಮಾಡಲಾಯಿತು. ದೇವಿಯ ಭಕ್ತರು ತಮ್ಮ ಮನೆಗಳಲ್ಲಿ ಸ್ಥಾಪನೆ ಮಾಡಿದ್ದ ಘಟ್ಟಕ್ಕೆ 9 ದಿನಗಳ ಕಾಲ ವಿಧಾನದೊಂದಿಗೆ ಪೂಜೆ ಸಲ್ಲಿಸಿ ನಿನ್ನೆ ನಡೆದ ವಿಜಯದಶಮಿ ಹಬ್ಬದಂದು ಸಸಿಯನ್ನು ಸರಿಸಿ ಸ್ಥಳ ಬದಲಾವಣೆ ಮಾಡಿ ಇಟ್ಟು ಇಂದು ಬೆಳಗ್ಗೆ ನಗರದ ಶರಣಬಸವೇಶ್ವರ ಕೆರೆಯಲ್ಲಿ ಸಸಿಗಳನ್ನು ತಂದು ವಿಸರ್ಜನೆ ಮಾಡಿದ ದೇವಿಯ ಭಕ್ತರು. ಒಂದು ಈ ನಮ್ಮ ನಾಡ ಹಬ್ಬ ದಸರೆ ಅನ್ನೋದು ಅತಿ ವಿಜೃಂಭಣೆಯಿಂದ ನಮ್ಮ ಉತ್ತರ ಕನ್ನಡದಲ್ಲಿ ಅಖಂಡ ಕನ್ನಡದ ಆಚರಿಸಲ್ಪಡುತ್ತದೆ. ದಸರೆಯಲ್ಲೂ ಕೂಡ ಗತಭವ್ಯ ಸಾರದಂಥ ಒಂದು ನಮ್ಮ ರಾಜ್ಯ ಸರ್ಕಾರ ಮತ್ತು ಮೈಸೂರು ಅರಸರ ಆಶ್ರಯದಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ಸಾಗಿತ್ತು ಅಂತಕ್ಕಂಥ ಸಂದರ್ಭ ಹೇಳುತ್ತೆ. ಮತ್ತು 9 ದಿವಸ ನವರಾತ್ರಿಯಲ್ಲಿ ಏನು ದೊಡ್ಡ ಶಕ್ತಿ ಇದೆ, ತಾಯಿ ದುರ್ಗಾ ಮಾತಾ ದೊಡ್ಡ ಶಕ್ತಿ. ಉಪವಾಸ ಇರೋದ್ರಿಂದ ಕೂಡ ನಿಮ್ಮದು ಆರೋಗ್ಯ ಸೈಂಟಿಫಿಕ್ ಆಗಿ ಕೂಡ ಆರೋಗ್ಯ ವೃದ್ಧಿ ಆಗ್ತದೆ ಅಂತಕ್ಕಂಥ ಸಂದರ್ಭ ಹೇಳುತ್ತೆ. ಮತ್ತು ಇಡೀ ನಮ್ಮ ರಾಜ್ಯದ ಎಲ್ಲ ಮಹಿಳೆಯರು, ತಾಯಂದಿರು ಎಲ್ಲರೂ ಉಪವಾಸ ಮಾಡೋದು ಅಥವಾ ದೇವಿ ದರ್ಶನ ತಗೋದ್ರಿಂದ ಒಳ್ಳೆಯ ಆರೋಗ್ಯ ಮತ್ತು ಐಶ್ವರ್ಯ ಪ್ರಾಪ್ತಿ ಆಗ್ತದೆ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಘಟ್ಟ ಏನಂದರೆ ಮೊದಲಿನ ಪರಂಪರೆ ಏನಿದೆ ಅಂದರೆ 9 ದಿನ ಸಸಿ ಹಾಕಿ ಪವಿತ್ರ ಪೂಜೆ ಮಾಡಿ ಒಂದು ನೀರಿನಲ್ಲಿ ಬಿಡ್ತಕ್ಕಂಥ ಒಂದು ಪವಿತ್ರ ಇದು ವ್ಯವಸ್ಥೆ ಇದೆ. ಮತ್ತು ನಮ್ಮ ಮಹಾನಗರ ಸೇವಕರು ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದರೆ ಮತ್ತು ನಮ್ಮ ಪೌರ ಕಾರ್ಮಿಕರು ಕೂಡ ಒಳ್ಳೆಯ ಶಿಸ್ತಿಲಿಂದ ಮಾಡಿದ್ದಾರೆ. ಮತ್ತು ಅದರಿಂದ ಒಂದು ನೀರಿನಲ್ಲಿ ಬಿಡತಕ್ಕಂಥ ಇದರಿಂದ ಒಳ್ಳೆಯ ಒಂದು ದೇವರ ಒಂದು ಆಶೀರ್ವಾದ ಸಿಗ್ತಕ್ಕಂಥ. ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳೆ ಹಾನಿ ಉಂಟಾಗಿದ್ದು ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ 50 ರಿಂದ 60 ಸಾವಿರ ರೂಪಾಯಿಗಳು ಪರಿಹಾರ ನೀಡಬೇಕು ಎಂದು ಸಾಮಾಜಿಕ ಹೋರಾಟಗಾರರು ಸಂಘದ ಅಧ್ಯಕ್ಷ ಸುರೇಶ್ ವಳಕೇರಿ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸತತವಾಗಿ ಸುರಿದ ಮಳೆಯಿಂದಾಗಿ ರೈತರ ಬೆಳೆಗಳು ಸಂಪೂರ್ಣ ಹಾನಿಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ ಪರಿಣಾಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ರೈತರು ಕಟ್ಟಿರುವ ಬೆಳೆ ವಿಮೆಯನ್ನು ತಕ್ಷಣ ರೈತರ ಖಾತೆಗಳಿಗೆ ಜಮಾ ಮಾಡಿಸಬೇಕು. ಮಳೆಯಿಂದ ಮನೆ ಕಳೆದುಕೊಂಡವರಿಗೆ 1 ಲಕ್ಷದಿಂದ 2 ಲಕ್ಷದವರೆಗೆ ಪರಿಹಾರ ನೀಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಮಾಡಬೇಕೆಂದು ಆಗ್ರಹಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶವು ನಿರಂತರ ಮಳೆಯಿಂದ ಪ್ರವಾಹದಿಂದ ಬೆಳೆ ಹಾನಿಯಾಗಿ ಉಂಟಾಗಿ ಕಾರಣಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 1 ಎಕರೆಗೆ 50,000ರಿಂದ 60,000 ರೂಪಾಯಿ ಒಳಗೆ ಹಾನಿಗೊಳಗಾದ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಸರ್. 1 ಇಯರ್ ಡಿಮ್ಯಾಂಡ್. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸತತವಾಗಿ 2 ತಿಂಗಳಿಂದ ಬಿಡದೆ ಮಳೆಯಿಂದ ಹಾಗೂ ಪ್ರವಾಹಕ್ಕೆ ರೈತ ಬೆಳೆ ಸಂಪೂರ್ಣವಾಗಿ ಹಾನಿ ಉಂಟಾಗಿದೆ. ರೈತರು ಬದುಕು ಬೀದಿ ಪಾಲಾಗಿದೆ. ಕಲ್ಯಾಣ ಕರ್ನಾಟಕದ ಭಾಗದ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ಬೆಳೆ ನಾಶಗಳಾಗಿವೆ. ಈ ಜಿಲ್ಲೆಯ ರೈತರ ಬದುಕು ಸಂಕಟದಲ್ಲಿದ್ದಾರೆ. ಕಾರಣ, ಬೆಳೆಯನ್ನು ಕಳೆದುಕೊಂಡ ರೈತರಿಗೆ 50,000ರಿಂದ 60,000 ರೂಪಾಯಿ ಒಳಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತಕ್ಷಣದಿಂದ ಪರಿಹಾರ ಘೋಷಣೆ ಮಾಡಬೇಕು. ತಕ್ಷಣದಿಂದ ಮಳೆಯಿಂದ ಪ್ರವಾಹದಿಂದ ಹಾನಿಗೀಡಾದ ಪ್ರದೇಶಕ್ಕೆ ಕೂಡಲೇ ಕೇಂದ್ರ ಸರ್ಕಾರ ಕೃಷಿ ತಂಡವನ್ನು
ಬೆಳೆ ಹಾನಿಯಾದ ಪ್ರದೇಶಕ್ಕೆ ಬೆಳೆ ಅಧ್ಯಯನ ಮಾಡಬೇಕು ಮತ್ತು ಈ ಕೆಳಕಂಡ ಬೇಡಿಕೆಗಳನ್ನು ಸಹ ಈಡೇರಬೇಕು. ರೈತರು ಸಂಪೂರ್ಣ ಕೃಷಿ ಸಾಲ ಮನ್ನಾ ಮಾಡಬೇಕು. ಬೆಳೆ ವಿಮಾ ಮಾಡಿದ ರೈತರಿಗೆ ತಕ್ಷಣದಿಂದ ಕಂಪನಿಗಳು ವಿಮಾ ಪರಿಹಾರ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು. ಮಳೆಯಿಂದ ಬಿದ್ದ ಮನೆಗಳಿಗೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ನೀಡಬೇಕು. ಕಾರಣ ನಷ್ಟ ಅನುಭವಿಸುವ ರೈತರಿಗೆ ತಕ್ಷಣದಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೂಡಲೇ ರೈತರಿಗೆ ಆರ್ಥಿಕ ಸಹಾಯ ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಗ್ರಹಪಡಿಸುತ್ತೇನೆ ಸರ್. ಇಷ್ಟು ಸರ್ ನಮ್ಮದು ಡಿಮ್ಯಾಂಡು. ಇನ್ನೊಂದು ವಿಶೇಷವಾಗಿ ತಮ್ಮಲ್ಲಿ ಕೇಳಿಕೊಳ್ಳಬೇಕಂತಂದ್ರೆ ಸರ್, ಈಗ ಜನಪ್ರತಿನಿಧಿಗಳು MLA MP ಈ ಮಿನಿಸ್ಟರ್ಸ್ಗಳು 3 ತಿಂಗಳು ಅವರು ಸ್ವಂತ ಪರಿಹಾರ ನಿಧಿ ಕೊಡ್ಬೇಕು ಸರ್ ರೈತರಿಗೆ. ಯಾಕಪ್ಪ ಅಂದ್ರೆ ರೈತರು ಬೆನ್ನೆಲು ಬಂತು ಹೇಳ್ತಾರೆ, ಮತ್ತು ರೈತರಿಗೆ ಕಷ್ಟ ಆದಾಗ ಅವರು ನಿಂದಿರಬೇಕಾಗ್ತದೆ. ತಮ್ಮ 3 ತಿಂಗಳ ವೇತನವನ್ನು ರೈತರಿಗೆ ಪರಿಹಾರ ನಿಧಿ ಏನು ಸರ್? ಅಲ್ಲ 3 ದಿವಸ ಸರ್, ಅಲ್ಲ ಕರೆಕ್ಟ್ 3 ದಿವಸ ಟೈಮ್ ಇತ್ತಲ್ರಿ, ನಾವು ಮೊದಲಕ್ಕೆ ಬಿಫೋರ್ ಹೇಳಿವಿ ಸರ್. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರ ಪೀಡಪ್ಪ ಜಾಲ್ಗರ್, ಜಗನ್ನಾಥ್ ಸೋಲಾಪುರ್, ಗುಂಡಪ್ಪ ಲಂಡನ್ಕರ್ದಂತೆ ಸಾಮಾಜಿಕ ಹೋರಾಟಗಾರರ ಸಂಘದ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಹೂಗಾರ್ ಸಮಾಜದ ಬಸವಾದಿ ಶರಣ ಹೂಗಾರ್ ಮಾದಯ್ಯನವರ ರಾಜ್ಯ ಮಟ್ಟದ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಂಡ ಕರ್ನಾಟಕ ಹೂಗಾರ್ ಮಹಾಸಭಾ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಬಸವಾದಿ ಶರಣ ಹೂಗಾರ್ ಮಾದಯ್ಯನವರ ರಾಜ್ಯ ಮಟ್ಟದ ಜಯಂತ್ಯೋತ್ಸವವನ್ನು ಇದೇ ತಿಂಗಳು 8ರಂದು ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಯಂತ್ಯೋತ್ಸವದಲ್ಲಿ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಜರುಗಲಿವೆ ಎಂದರು. ಪ್ರಕಾಶ್ ಪುಲಾರಿ, ಜಿಲ್ಲಾ ಅಧ್ಯಕ್ಷರು, ಅಖಂಡ ಕರ್ನಾಟಕ ಹೂಗಾರ್ ಮಹಾಸಭಾ. ಅಖಂಡ ಕರ್ನಾಟಕ ಹೂಗಾರ್ ಮಹಾಸಭಾ ರಾಜ್ಯ ಬೆಂಗಳೂರು ವತಿಯಿಂದ ಪ್ರಪ್ರಥಮವರಿಗೆ ರಾಜ್ಯ ಮಟ್ಟದಲ್ಲಿ ದಿನಾಂಕ 8/10/2025 ಬುಧವಾರದಂದು ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಅರ್ಥಪೂರ್ಣವಾದ ವಿಜೃಂಭಣೆಯಾದ ಒಂದು ಜಯಂತಿ ಕಾರ್ಯಕ್ರಮವನ್ನು ಅಖಂಡ ಕರ್ನಾಟಕ ಹೂಗಾರ್ ಮಹಾಸಭಾ ರಾಜ್ಯ ಘಟಕದ ವತಿಯಿಂದ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಮತ್ತು ನಮ್ಮ ಇದೇ ಕ್ಷೇತ್ರದ ಸಚಿವರಾದಂಥ ಚನ್ನಬಸಪ್ಪ ದರ್ಶನಾಪುರ ಸಾಹೇಬರು ಮತ್ತು ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತು ಈ ಭಾಗದ ಎಲ್ಲ ಸಚಿವರು, ಶಾಸಕರುಗಳು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಆದ ಕಾರಣ ನನ್ನೆಲ್ಲ ಕರ್ನಾಟಕ ರಾಜ್ಯದ ಹಾಗೂ ಮುಖ್ಯವಾಗಿ ನನ್ನ ಕಲಬುರಗಿ ಜಿಲ್ಲೆಯ ವತಿಯಿಂದ ನಾನು ನನ್ನ ಸಮಾಜ ಬಾಂಧವರಿಗೆ ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋದೇನೆಂದರೆ, ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಆಯೋಜಿಸಿರ್ತಕ್ಕಂಥ ಈ ಒಂದು ಸಮಾರಂಭ ಯಶಸ್ವಿ ಆಗಬೇಕಾದರೆ ತಾವುಗಳೆಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸಮಾರಂಭಕ್ಕೆ ಶಕ್ತಿ ತುಂಬಿ ಯಶಸ್ವಿಗೊಳಿಸಬೇಕು. ಯಾಕಂದರೆ ಯಾವುದೇ ಸಮಾರಂಭ ಯಶಸ್ವಿ ಆಗಬೇಕಾದರೆ ಆ ಸಮಾರಂಭಕ್ಕೆ ಕಳೆ ತರಬೇಕಾದವರು ಎಲ್ಲ ಸಮಾಜ ಬಾಂಧವರು ಇರ್ತಾರೆ. ಇನ್ನೊಂದು ಸಲ ತಮ್ಮೆಲ್ಲ ಸಮಾಜ ಬಾಂಧವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ತಾವುಗಳೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ದಿನ ಏನಪ್ಪ ಅಂದರೆ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಬದಿಗೊತ್ತಿ ಈ ಒಂದು ಸಮಾಜ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಹೂಗಾರ್ ಮಾದಣ್ಣವರ ಕೃಪೆಗೆ ಪಾತ್ರರಾಗಿ ಈ ಒಂದು ಸಮಾವೇಶ ಯಶಸ್ವಿಗೊಳಿಸಬೇಕಂತ ಯಾಕೆಂದ್ರೆ ತಮ್ಮೆಲ್ಲರಿಗೂ ಕೂಡ ನಾನು ಅಖಂಡ ಕರ್ನಾಟಕ ಹೂಗಾರ್ ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. 5ರಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ST ಹೋರಾಟ ಸಮಿತಿ ಪೂರ್ವಭಾವಿ ಸಭೆ ಲಚ್ಚಪ್ಪ ಜಮಾದಾರ್. ಅಕ್ಟೋಬರ್ 8ರಂದು ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 1 ದಿನದ ಧರಣಿ ಸತ್ಯಾಗ್ರಹ ಚಂದು ಜಾಧವ್. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ವಾರ್ತೆಗಳಿಗೆ ಸ್ವಾಗತ. ತಳವಾರ್ ಸಮಾಜಕ್ಕೆ ಎಸ್ಟಿ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ಸರ್ಕಾರ ಅನ್ಯಾಯ ಮಾಡುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳು 5ರಂದು ರವಿವಾರ ಮುಂಜಾನೆ 11 ಗಂಟೆಗೆ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಸ್ತೆಯಲ್ಲಿರುವ ಕನ್ನಡ ಭವನದಲ್ಲಿ ತಳವಾರ್ ಜನಾಂಗಕ್ಕೆ ಸಿಂಧುತ್ವ ಪ್ರಮಾಣ ಪತ್ರ ನೀಡದಿರುವುದನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದರ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಪೂರ್ವಭಾವಿ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಹೊಳೆ ನರಸೀಪುರದ ಪೀಠಾಧಿಪತಿ ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸೇರಿದಂತೆ ಕೋಲಿ ಕಬ್ಬಲಿಗ ಸಮಾಜದ ಹಲವಾರು ಪೀಠಾಧ್ಯಕ್ಷರುಗಳು ಉಪಸ್ಥಿತರಿರಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಾಬುರಾವ್ ಚಿಂಚನ್ಸೂರ್ ಸಭೆ ಉದ್ಘಾಟಿಸಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸಾಯಿಬಣ್ಣ ತಳವಾರ್, ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ಬಿ ನಾರಾಯಣ ರಾವ್ ಸಭೆಯ ಜ್ಯೋತಿ ಬೆಳಗಿಸಲಿದ್ದಾರೆ. ಈ ಪೂರ್ವಭಾವಿ ಸಭೆಗೆ ಕೋಲಿ ಕಬ್ಬಲಿಗ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಲಚ್ಚಪ್ಪ ಜಮಾದಾರ್ ಮನವಿ ಮಾಡಿಕೊಂಡರು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ನಮ್ಮ ಕೋಲಿ ಸಮಾಜದ ಮೇಲೆ ನಡೀತಾ ಇರುವಂಥ ಅನ್ಯಾಯವನ್ನು ಖಂಡಿಸಿ, ಅದೇ ರೀತಿ ಇನ್ನೊಂದು ಸಮಾಜವಾಗಿರುವಂಥ ತಳವಾರ ಸಮಾಜಕ್ಕೆ ಆಗುತ್ತಿರುವಂಥ ಅನ್ಯಾಯವನ್ನು ಖಂಡಿಸಿ ಕಲಬುರಗಿಯಲ್ಲಿ ಮತ್ತಲ್ಲದೆ ನಮ್ಮ ನಿಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಖಂಡಿಸಿ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ಆಯೋಜನೆ ಮಾಡಿರುವ ಪೂರ್ವಭಾವಿ ಸಭೆಯ ಈ ಪತ್ರಿಕಾ ಹೇಳಿಕೆಯಲ್ಲಿ ಭಾಗವಹಿಸಿರುವಂಥ ಪತ್ರಿಕಾ ಮಾಧ್ಯಮದ ಸಂಪಾದಕರು, ಪತ್ರಿಕಾ ಮಾಧ್ಯಮದ ವರದಿಗಾರರು ಮತ್ತು ಯೂಟ್ಯೂಬ್ ಚಾನಲ್ನ ಎಲ್ಲ ವರದಿಗಾರರು, ಸಂಪಾದಕರು, ಇವತ್ತು ನಾವು 5ನೇ ತಾರೀಕು ರವಿವಾರ ದಿನ ಕಲಬುರಗಿ ನಗರದ ತಿಮ್ಮಾಪುರ ವೃತ್ತ SVP ವೃತ್ತದಲ್ಲಿರುವಂಥ ಕನ್ನಡ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ನಿಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಯಾದಗಿರಿಯಲ್ಲಿ ಅವಹೇಳನವಾಗಿ ಮಾತನಾಡಿದ್ದಾರೆ. ಅಲ್ಲಿ ಯಾದಗಿರಿಯ ನಮ್ಮ ಎಲ್ಲ ನಾಯಕರುಗಳು, ಯಾದಗಿರಿ ಜಿಲ್ಲೆಯ ನಮ್ಮ ಸಮಾಜದೆಲ್ಲ ಮುಖಂಡರು ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡು ನಾವೆಲ್ಲ ಭಾಗವಹಿಸಿ ಅಲ್ಲಿ ಉತ್ತರವನ್ನು ಅವ್ರಿಗೆ ಕೊಟ್ಟಿವಿ. ಆದರೂ ಕೂಡ ಅವರಿಗೆ ತಾಳ್ಮೆ ಇಲ್ಲ. ಇವತ್ತು 25ನೇ ತಾರೀಕು, ಮೊನ್ನೆ ನಡೆದಂಥ 25/9ನೇ ತಾರೀಕು ನಾಯಕ ಸಮುದಾಯದಿಂದ ರಾಜ್ಯದಲ್ಲಿರುವಂಥ ಅನೇಕ ತಾಲೂಕು ಮತ್ತು ಜಿಲ್ಲೆಗಳಿಂದ ಪ್ರತಿಭಟನೆ ಮಾಡಿ ಮನವಿ ಪತ್ರ ಕೊಡುವಂಥ ಸಂದರ್ಭದಲ್ಲಿಯೂ ಕೂಡ ಇವತ್ತು ಅವಹೇಳನವಾಗಿ ಮಾತನಾಡಿರುವ ವಿಡಿಯೋಗಳು ವೈರಲ್ ಆಗಿವೆ. ಇವತ್ತು ಮಂಡ್ಯದಲ್ಲಿ ಮಾತನಾಡಿದ್ದಾರೆ, ಇವತ್ತು ಸುರಪುರ್ನಲ್ಲಿ ಕೂಡ ಮಾತನಾಡಿದ್ದಾರೆ. ಅದು ಅವಾಚ್ಯವಾಗಿ ಸಮಾಜದ ನಾಯಕರನ್ನು, ಸಮಾಜ ಜನರನ್ನು, ನಮ್ಮ ಸಮಾಜವನ್ನು ನಿಂದಿಸುವ ಸ್ಥಿತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಕಲಬುರಗಿ ಜಿಲ್ಲೆಯಿಂದ ಒಂದು ತಕ್ಕ ಉತ್ತರ ಕೊಡಲೇಬೇಕಂತ ತಿಳ್ಕೊಂಡು ಕರೆದಿರುವಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ಇವತ್ತು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳು, ಅಂಬಿಗರ ಚೌಡಯ್ಯನವರ ಪೀಠ ಹಾವೇರಿಯವರು ಆ ಒಂದು ಕಾರ್ಯಕ್ರಮದ ಸಾನ್ನಿಧ್ಯನ ವಹಿಸಲಿದ್ದಾರೆ. ಇವತ್ತು ಅಲ್ಲಮ ಪ್ರಭು ಸಂಸ್ಥಾನ ಪೀಠದ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮೀಜಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ವರಲಿಂಗೇಶ್ವರ ಸ್ವಾಮೀಜಿಗಳು ಅವರು ಕೂಡ ಒಂದು ಸಭೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಇವತ್ತು ರೇವಣಸಿದ್ಧ ಶಿವಾಚಾರ್ಯರು ಗೌರಿಗುಡ್ಡ ರಟ್ಕಲ್ ಆ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಅದೇ ರೀತಿ ಕಾರ್ಯಕ್ರಮ ಅಲ್ಲಿರುವಂಥ ಏನು ಪೂರ್ವಭಾವಿ ಸಭೆಯ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ತಿಪ್ಪಣ್ಣಪ್ಪ ಕಮಕನೂರವರು ಆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಅವ್ರ ಜೊತೆಗೆ ಬಾಬುರಾವ್ ಚಿಂಚಾನ್ಸೂರು
ಅಧ್ಯಕ್ಷರು ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ನಿಗಮ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಜಂಟಿಯಾಗಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ಅಲ್ಲದೇ ಇವತ್ತು ಜ್ಯೋತಿ ಬೆಳಗಿಸುವ ನಮ್ಮ ಸಾಬಣ್ಣ ತಳವಾರ್ MLCಗಳು ಅವರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿ ಜ್ಯೋತಿ ಬೆಳೆಸಲಿದ್ದಾರೆ. ಅವ್ರ ಜೊತೆಗೆ ಮಾಲಾ ಬಿ ನಾರಾಯಣರಾವ್ ಅಧ್ಯಕ್ಷರು ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಅವರು ಕೂಡ ಜ್ಯೋತಿ ಬೆಳೆಸುವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಒಂದು ಜಿಲ್ಲೆಯಿಂದ ಒಂದು ಪಕ್ಷಾತೀತವಾದಂಥ ಒಂದು ಹೋರಾಟಕ್ಕೆ ಮತ್ತು ಪಕ್ಷಾತೀತವಾಗಿ ಕೋಲಿ ಸಮಾಜದ ಅನೇಕ ಸಂಘಟನೆಗಳು, ತಳವಾರ ಸಮಾಜದ ಅನೇಕ ಸಂಘಟನೆಗಳು, ಇವೆಲ್ಲ ಸಂಘಟನೆಗಳು ಒಳಗೊಂಡು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇವತ್ತು ಅನೇಕ ಮುಖಂಡರುಗಳು ಕೂಡ ಆ ಒಂದು ಸಭೆಯಲ್ಲಿ ಎಲ್ಲ ಪಕ್ಷದ ನಾಯಕರು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಆ ಪಕ್ಷದಲ್ಲಿ ಭಾಗವಹಿಸಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲರೂ ಇವತ್ತು ಆ ಒಂದು ಪೂರ್ವಭಾವಿ ಸಿದ್ಧತಾ ಸಭೆಗೆ ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಾವು ತಮ್ಮ ಮೂಲಕ ಇನ್ನೊಮ್ಮೆ ನಾವು ವಿನಂತಿಯನ್ನು ಮಾಡ್ತಾಯಿದ್ದೇವೆ. ಧನ್ಯವಾದ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉಂಟಾದ ಬೆಳೆ ಹಾನಿಯನ್ನು ಕೇಂದ್ರ ಸರ್ಕಾರ ತಮ್ಮ ಅಧಿಕಾರಿಗಳ ತಂಡದಿಂದ ಪರಿಶೀಲಿಸಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸೇವಾ ಸಂಘದ ಅಧ್ಯಕ್ಷ ಚಂದು ಜಾಧವ್ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಧಾರಾಕಾರವಾಗಿ ಸುರಿದ ಮಳೆ ಹಾಗೂ ಮಹಾರಾಷ್ಟ್ರದಿಂದ ಬಿಡುಗಡೆ ಮಾಡಿದ್ದ ನೀರಿನಿಂದ ಭೀಮಾ ನದಿ ತೀರದ ಭಾಗ ಸೇರಿದಂತೆ ಹಲವು ಪ್ರದೇಶಗಳಲ್ಲಿನ ರೈತರು ಬೆಳೆ, ಮನೆ, ಜಾನುವಾರುಗಳು ಸೇರಿದಂತೆ ಹಲವು ಆಸ್ತಿಪಾಸ್ತಿಗಳು ಹಾನಿ ಸಂಭವಿಸಿದ್ದು, ಈ ಕುರಿತು ಕೇಂದ್ರ ಸರ್ಕಾರ ತುಟಿ ಬಿಚ್ಚುತ್ತಿಲ್ಲ. ರಾಜ್ಯ ಸರ್ಕಾರದ ಕಡೆಗೆ ಬೆರಳು ತೋರಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದ ಸಂಸದರು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂತಾದ ಹಾನಿಯನ್ನು ಕೇಂದ್ರದ ಅಧಿಕಾರಿಗಳ ತಂಡದಿಂದ ಸರ್ವೆ ನಡೆಸಿ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಕುರಿತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಇದೇ ತಿಂಗಳು 8ರಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 1 ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಉದ್ದೇಶ ಏನು ಅಂತಂದರೆ, ತಮಗೆಲ್ಲ ಗೊತ್ತಿದೆ, ಇವತ್ತು ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಇವತ್ತು ರೈತರ ಬದುಕು ಭಾಳ ದುಸ್ತರವಾಗಿದೆ. ಕಳೆದ 2 ತಿಂಗಳುಗಳಿಂದ ಸುರಿದಂಥ ಭಾರೀ ಮಳೆಯಿಂದ ಮತ್ತು ನೆರೆಯ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ನೀರಿನಿಂದ ಇವತ್ತು ರೈತರ ಹೊಲಗಳು ಗದ್ದೆಗಳಾಗಿ ಮಾರ್ಪಟ್ಟಿದ್ದಾವೆ. ಎಲ್ಲೆಂದರೆ ನೀರುಗಳು ನಿಂತಿದ್ದಾವೆ. ಹಲವಾರು ಕಡೆ ಮನೆಗಳು ಕುಸಿದಿದ್ದಾವೆ, ಜೀವಹಾನಿಯಾಗಿದೆ, ಇವತ್ತು ದನಕರುಗಳ ಹಾನಿಯಾಗಿದೆ. ಇಂಥ ದೊಡ್ಡ ನಷ್ಟವನ್ನು ಇವತ್ತು ಜಿಲ್ಲೆಯ ರೈತ ಸಮುದಾಯ ಅನುಭವಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಒತ್ತಾಯ ಏನಾಗಿತ್ತು ಅಂತಂದರೆ, ಕಾಲಮಿತಿಯೊಳಗೆ ರೈತರ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದೆವು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರುಗಳು ಎಲ್ಲರೂ ಸಹಿತ ಒಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯವನ್ನು ಹಾಕಿ ಒಂದು ಹಾನಿಯ ಸಮೀಕ್ಷೆ ಮಾಡಲಿಕ್ಕೆ ಖುದ್ದು ಮುಖ್ಯಮಂತ್ರಿಗಳಿಗೆ ಗುಲ್ಬರ್ಗ ಜಿಲ್ಲೆಗೆ ಬಂದು ಹಾನಿಯನ್ನು ಸಮೀಕ್ಷೆ ಮಾಡಿದ್ದಾರೆ. ಅದರ ಪ್ರಕಾರ ಏನಂತಂದರೆ, NDRF ನಿಯಮಾವಳಿಗಳ ಪ್ರಕಾರ ಅವರು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಪರಿಹಾರಕ್ಕೆ ಹೆಚ್ಚುವರಿ ಪರಿಹಾರವನ್ನು ಕೊಟ್ಟು ಇವತ್ತು ಬೆಳೆಯ ಬಗ್ಗೆ ಕೃಷಿ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಅಧಿಕಾರಿಗಳ ಒಂದು ಜಂಟಿ ಸಮಿತಿಯನ್ನು ಮಾಡಿ ಆ ಸಮಿತಿಯ ವರದಿಯನ್ನು ತರಿಸಿ ಶೀಘ್ರದಲ್ಲಿ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಸ್ವಾಗತಿಸ್ತೇವೆ. ಮತ್ತು ಪರಿಹಾರ ನೀಡುವಲ್ಲಿ ವಿಳಂಬ ಆಗಬಾರ್ದು. ಪರಿಹಾರವನ್ನು ತಕ್ಷಣವೇ ರೈತರಿಗೆ ಕೊಡಬೇಕು. ಮತ್ತು ಯಾರು ಜೀವ ಕಳ್ಕೊಂಡಿದ್ದಾರೆ ಅವರಿಗೆ ಪ್ರತಿ ಕುಟುಂಬಕ್ಕೆ ಏನಂದರೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ನಾವೀಗಾಗಲೇ ಒತ್ತಾಯವನ್ನು ಮಾಡಿದ್ದೇವೆ. ಇದು ಒಂದು ಕಡೆ ಆಗಿ, ಇನ್ನೊಂದು ಕಡೆ ಏನಂತಂದರೆ, ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಸರ್ಕಾರ ಅಧಿಕಾರ ಮಾಡ್ತಾ ಇದೆ. ಸೊ ಇವತ್ತು ಸಂಕಷ್ಟದ ಪರಿಸ್ಥಿತಿ ಒಳಗೆ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬರಬೇಕು. ಇವತ್ತು BJP MP ಗಳಾಗಿರ್ಬೋದು, JDS MP ಗಳಾಗಿರ್ಬೋದು, ಪ್ರಧಾನಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ತಕ್ಷಣ ಪರಿಹಾರ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ರಾಜಕೀಯ ಉದ್ದೇಶದಿಂದ ಅದನ್ನು ಮಾಡ್ತಾ ಇಲ್ಲ. ಇವತ್ತೇನಂತಂದರೆ, BJP ಮತ್ತು JDS ಮುಖಂಡರು ಇವತ್ತು ಪ್ರವಾಹ ಪರಿಸ್ಥಿತಿ ಇರ್ತಕ್ಕಂಥ ಏರಿಯಾಗಳಿಗೆ ಹೋಗಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡೋದನ್ನು ಬಿಟ್ಟರೆ
ಕೇಂದ್ರದಿಂದ ನಾವು ಪರಿಹಾರ ತರ್ತೇವೆ, ಸರ್ಕಾರ ಒತ್ತಾಯಿಸ್ತೀವಿ ಅನ್ನುವಂಥ ಒಂದೇ ಒಂದು ಮಾತನ್ನು ಇವತ್ತು ಹೇಳ್ತಾ ಇಲ್ಲ. ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಒಂದು ಸಂಕಷ್ಟದ ಪರಿಸ್ಥಿತಿಯೊಳಗೆ ರಾಜಕೀಯ ಮಾಡಬಾರ್ದು. ಸಂಕಷ್ಟ ಪರಿಸ್ಥಿತಿ ಒಳಗೆ ನಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಇವತ್ತು ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಅದು ಅದು ರಾಜಕೀಯ ಕಾರಣಕ್ಕಾಗಿ ಏನಂತಂದರೆ ಇವತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿಯಿಂದ ಈ ಪ್ರವಾಹದ ಬಗ್ಗೆ, ಅತಿವೃಷ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ನಾವು ಸ್ಪಷ್ಟವಾಗಿ ಮಾಡ್ತಾ ಇದ್ದೀವಿ. ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಏನಂತಂದರೆ ಇಲ್ಲ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದರು. ಇವತ್ತು ರೈತರಿಗೆ ನಾವು ಸಹಾಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಪಂಜಾಬ್ ಮತ್ತು ಇತರ ಕಡೆ ಪ್ರವಾಹ ಆದಾಗ ತಕ್ಷಣ ಪರಿಹಾರ ಕೊಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಬಂದು ಒಂದು ಪರಿಹಾರವನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಆದರೆ ಅವ್ರನ್ನೂ ಸ್ವಲ್ಪ ದ್ವಂದ್ವ ನೀತಿ ಇದೆ. ಕೆಲವರು ಕೃಷಿ ಅಧಿಕಾರಿಗಳು ದ್ರೋಣ ಮುಖಾಂತರ ಕೊಡ್ತೀವಿ ಅಂತ ಹೇಳ್ತಾರೆ, ದ್ರೋಣ ಸರ್ವೆ, ಮತ್ತೇನಾದ ಜಂಟಿ ಸಮೀಕ್ಷೆ ಅಂಥೇಳಿ. ಮೊನ್ನೆ ತಾನೇ ಇವರು ವಿಜೇಂದ್ರ ಅವರು ಬಂದು ಹೋದರು, ಮತ್ತೆಲ್ಲ BJP ಶಾಸಕರು ಬಂದು, ಚಲವಾದಿ ನಾರಾಯಣ ಸ್ವಾಮಿಯವರು ಬಂದು ಹಳ್ಳಿಗೆ ಹೋಗಿ ಕೇವಲ ನಾಟಕ ಮಾಡಿ ಹೋಗಿದ್ದಾರೆ. ಆದರೆ ಕೇಂದ್ರ ರಾಜ್ಯ ಸರ್ಕಾರ ಏನು ಕೊಡ್ತಾ ಇದೆ, ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ತೀವಿ, ಅವರು ಸಹ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಎಲ್ಲಿನೂ ಅವರು ಚಕಾರಾಗಿ ಹೇಳಿಲ್ಲ. ಅದಕ್ಕೆ ನಾವೇನದ ಅಂಥ ದ್ವಂದ್ವ ನೀತಿಯನ್ನು ರೈತರ ಜೊತೆಗೆ ರಾಜಕೀಯ ಮಾಡ್ತಾ ಇದ್ದಾರೆ JDS BJP ಅವರು. ಅದಕ್ಕೆ ನಾವು ಖಂಡಿಸ್ತೀವಿ ಮತ್ತು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ತೀವಿ. ನೀವು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ ಆದರೆ ಎಷ್ಟೋ ಹಣ ಅಂಥೇಳಿ 2,000 3,000 ರೂಪಾಯಿ ಅನ್ನೋದ ಪ್ಯಾಕೇಜ್ ಕೊಡ್ತೀರಿ. ಆದರೆ ಇವತ್ತು ಕರ್ನಾಟಕಕ್ಕೆ ಇಷ್ಟೆಲ್ಲ ಮಳೆ ಬಂದು ರೈತರು ಸಂಕಷ್ಟಗೀಡಾದ ಒಂದು ಸಿಂಗಲ್ ಪೈಸೆ ಇವತ್ತಿನ ತನಕ ಬಂದು ಮೋದಿಯವರು ಯಾವುದೇ ಥರದ ಕೇಂದ್ರದ ಕೃಷಿ ಸಚಿವರಾಗಲಿ, ಕೇಂದ್ರದ ಯಾವುದೇ ಸಚಿವರಾಗಲಿ ಈ ಕರ್ನಾಟಕ ಬಗ್ಗೆ ಯಾವುದೇ ಅವರು ಇವತ್ತಿನ ತನಕ ಒಂದು ಮನವಿಯನ್ನು ಮಾಡಿಲ್ಲ, ಜೊತೆಗೇನಾದ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿಲ್ಲ. ಅದಕ್ಕೆ ನಾವು ರೈತರ ಜೊತೆಗೆ ರಾಜಕೀಯ ಮಾಡೋದನ್ನು ಬಿಟ್ಟು ಯಾವ ಪ್ರಕಾರ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದೇ ಪ್ರಕಾರ ಕೇಂದ್ರ ಸರ್ಕಾರವು ಕೊಟ್ಟು ರೈತರ ಕೈ ಹಿಡಿಬೇಕಂತೇಳಿ ನಾವು ಈ ಪತ್ರಿಕೆ ಮುಖಾಂತರ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸೇವಾ ಸಂಘದ ಉಪಾಧ್ಯಕ್ಷ ನಂದಕುಮಾರ್ ಮಾಲಿ ಪಾಟೀಲ್, ಗೌರವ ಸಲಹೆಗಾರ ಶೌಕತ್ ಅಲಿ ಆಲೂರ್, ಪ್ರಧಾನ ಕಾರ್ಯದರ್ಶಿ ಸುನಿಲ್ ಮಾರುತಿ ಮಾನ್ಪಡೆ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಸಿಗಳನ್ನು ವಿಸರ್ಜನೆ ಮಾಡಿದ ದೇವಿಯ ಭಕ್ತರು. ಮಳೆಯಿಂದ ಬೆಳೆ ನಷ್ಟ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು, ಸುರೇಶ್ ಹೊಳಕೇರಿ. ಅಕ್ಟೋಬರ್ 8ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಸವಾದಿ ಶರಣ ಹೂಗಾರ್ ಮಾದಯ್ಯನವರ ರಾಜ್ಯ ಮಟ್ಟದ ಜಯಂತ್ಯೋತ್ಸವ. 5ರಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ST ಹೋರಾಟ ಸಮಿತಿ ಪೂರ್ವಭಾವಿ ಸಭೆ ಲಚ್ಚಪ್ಪ ಜಮಾದಾರ್. ಅಕ್ಟೋಬರ್ 8ರಂದು ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 1 ದಿನದ ಧರಣಿ ಸತ್ಯಾಗ್ರಹ, ಚಂದು ಜಾಧವ್. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.